ಕುದುರೆ ರಾಜಕೀಯಕ್ಕೆ ಕೇಂದ್ರ ಸಚಿವ ಎಸ್ಟಿಕೆ ಕೊಟ್ಟಿರುವಂತ ಟಾಂಗ್ ಇದು. ಅವರ ವಿರುದ್ಧ ನಾವು ಹೋರಾಟ ಮಾಡೋಕ್ಕಾಗತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನಮ್ಗೆ ಅವರೇ ದೊಡ್ಡವರು, ನಮ್ಮ ಪಕ್ಷದವರು ಒಟ್ಟಿಗೆ ಇರಬೇಕು ಅಂತ ಅಭ್ಯರ್ಥಿ ಹಾಕಿದ್ದೀವಿ ಅಷ್ಟೇ. ಈ ರೀತಿಯಾಗಿ ಎಸ್ಟಿಕೆ ಕೊಟ್ಟಿರುವಂತ ಹೇಳಿಕೆ. ಕುದುರೆ ವ್ಯಾಪಾರಕ್ಕೆ ಕೇಂದ್ರ ಸಚಿವ ಎಸ್ಟಿಕೆ ವಾಗ್ದಾಳಿ ನಡೆಸಿದ್ದಾರೆ. ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ, ನಮ್ಮ ಪಕ್ಷದಲ್ಲಿ ಏನಿದೆ ಮಾಡೋಕ್ಕೆ ನಮ್ಮ ಕೈಲಿ ತಾನೇ ಏನಾಗ್ತದೆ. ಸರ್ಕಾರ ಅವ್ರ ಕೈಲಿದೆ, ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರದು, ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಈಗ ನಮ್ಮ ಅಭ್ಯರ್ಥಿ ಅರ್ಜಿ ಹಾಕಬೇಕಾದ್ರೆ ಹೇಳಿದ್ದಾರೆ ಆತ್ಮಸಾಕ್ಷಿ ಮತ ಕೊಡಿ ಅಂತ ಕೇಳಿದ್ದಾರೆ. ಇದು ಹೊರತುಪಡಿಸಿ ಏನಿದೆ? ಇವತ್ತು ನಮ್ಮ ಜೊತೆಗೆ BJP ಪಕ್ಷದ ಸರ್ಪ್ಲಸ್ ಓಟ್ ಇದೆ. ಆ ಓಟಿಗೆ BJP ನಾಯಕರಿಗೆ ಮನವಿ ಮಾಡಿದ್ದೇವೆ. ನಾವು ನಮ್ಮ ಓಟನ್ನು ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ. ಅದು ಭಗವಂತ ಇಚ್ಛೆ. ಅದೇನಾದರೂ ಆ ರೀತಿ ಆದರೆ ನಿಜಕ್ಕೂ ಆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಬಿಗಿ ಮಾಡೋಕ್ಕೆ ಅನುಕೂಲ ಅನ್ನೋದು ನನ್ನ ಅಭಿಪ್ರಾಯ. ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ, ನಮ್ಮ ಪಕ್ಷದಲ್ಲಿ ಏನಿದೆ ಮಾಡೋಕ್ಕೆ ನಮ್ಮ ಕೈಲಿ ತಾನೇ ಏನಾಗ್ತದೆ. ಸರ್ಕಾರ ಅವ್ರ ಕೈಲಿದೆ, ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಲೈವಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹೂಗಾರ್, ಇಲ್ಲಿ ಎಸ್ಟಿಕೆ ಅವರೇ ನಮ್ಮ ಪಕ್ಷದಲ್ಲಿ ಏನಿದೆ ಅಥವಾ ನಮ್ಮ ಪಕ್ಷದಿಂದ ಏನಾಗುತ್ತೆ, ನಮ್ದೊಂದು ಸಣ್ಣ ಪಕ್ಷ ಅಂತ ಹೇಳಿ ಅವರೇ ಎಲ್ಲವೂ ಕೂಡ ಬಿಟ್ಕೊಡ್ತಾ ಇದ್ದಾರೆ. ಇದೆಲ್ಲ ಒಂದು ರೀತಿಯಾಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಅವರೇ ಇಷ್ಟೊಂದು ನೆಗೆಟಿವ್ ಆಗಿ ತಮ್ಮ ಪಕ್ಷದ ಬಗ್ಗೆ ಯಾಕೆ ಹೇಳ್ತಿದ್ದಾರೆ ಈ ರೀತಿಯಾಗಿ ಅಂತ? ರೋಶಿನಿ, ವಿಧಾನ ಪರಿಷತ್ನ 7 ಸ್ಥಾನಕ್ಕೆ 8 ಅಭ್ಯರ್ಥಿಗಳು ಕೂಡ ಕಣಕ್ಕಿಳಿತಿರ್ತಕ್ಕಂಥದ್ದು. ಹಾಗಾಗಿ ದೊಡ್ಡ ಮಟ್ಟಿಗೆ ಇದು ರಾಜಕೀಯ ಜಿದ್ದಾಜಿದ್ದಿನ ಪೈಪೋಟಿಯಾಗಿ ಕೂಡ ಪರಿಣಾಮಕಾರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಅದರ ಭಾಗವಾಗಿ ಇದೀಗ ಕಾಂಗ್ರೆಸ್ ಪಕ್ಷದ ಶಾಸಕರೆಲ್ಲರೂ ಕೂಡ ರೆಸಾರ್ಟ್ನಲ್ಲಿ ಕೂಡ ಇರತಕ್ಕಂಥದ್ದು. ಶಾಸಕರು ಎಲ್ಲೋ ಒಂದು ಕಡೆ ಒಂದು ಅಡ್ಡ ಮತದಾನ ಆಗಬಹುದು ಅನ್ನುವಂಥ ಲೆಕ್ಕಾಚಾರದ ಅಡಿಯಲ್ಲಿ ಒಂದಿಷ್ಟು ಆತಂಕ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರೇ ಕಾಡ್ತಾ ಇದೆಯೇನೋ. ಹಾಗಾಗಿ ಈಗ ಎಲ್ಲ ಶಾಸಕರನ್ನು ಸಹಿತ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಕೂಡ ಇಟ್ಟಿರ್ತಕ್ಕಂಥದ್ದು. ನಿನ್ನೆ ಕೂಡ CLP ಸಭೆ ಆಯಿತು. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಒಂದು ಶಾಸಕರ ಲೆಕ್ಕಾಚಾರದ ಪ್ರಕಾರವಾಗಿ 4 ಅಭ್ಯರ್ಥಿಗಳು ಆರಾಮಾಗಿ ಗೆಲ್ತಾರೆ. ಆದ್ರೆ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬೇಕಾದ್ರೆ ಒಂದು 3 ಮತಗಳು ಕೂಡ ಅವಶ್ಯಕತೆ ಇರತಕ್ಕಂಥದ್ದು. ಆ ಒಂದು ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಒಂದಾಗಬೇಕು. ಅದರ ಜೊತೆಗೆ ಇದೀಗ JDS ಪಕ್ಷದಿಂದ ಸಂಖ್ಯಾಬಲವೂ ಕೂಡ ಇಲ್ಲ, ಆದ್ರೂ ಸಹಿತ ಒಬ್ಬ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿರ್ತಕ್ಕಂಥದ್ದು. ಅವರ ಒಂದು ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಅದು ಕ್ರಾಸ್ ವೋಟಿಂಗ್ ಆದ್ರೆ ಮಾತ್ರ ಅವರ ಅಭ್ಯರ್ಥಿ ಗೆಲ್ಲುವಂಥದ್ದು. ಹಾಗಾಗಿ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಒಂದಿಷ್ಟು ಆತಂಕ ಕಾಡ್ತಾ ಇದೆ. ಒಂದ್ ಕಡೆ ಇದೀಗ ಸಚಿವ ಸಂಪುಟಕ್ಕಾಗಿ ಸಾಕಷ್ಟು ಶಾಸಕರು ಕೂಡ ಅವರದೇ ಆಗಿರ್ತಕ್ಕಂಥ ಒತ್ತಡವನ್ನು ಕೂಡ ಏರ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು, ಇದು ಒಂದು ಕೂಡ ಅಸಮಾಧಾನ ಇರುವಂಥದ್ದು. ಮತ್ತೊಂದು ಕಡೆ ಖಾತೆಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಚಿವರದಲ್ಲಿ ಅಸಮಾಧಾನ ಇದೆ. ಈ ಅಸಮಾಧಾನ ಮತ್ತೆ ಸಚಿವರಾಗಬೇಕು ಅನ್ನುವಂತಹ ಒತ್ತಾಯ ಏನಿದೆ, ಇದನ್ನೆಲ್ಲವನ್ನು ಕೂಡ ಅಸ್ತ್ರವೆಂಬಂತೆ ಕೂಡ JDS ನಾಯಕರು ಪಡೆದುಕೊಂಡು ಅವರ ಅಭ್ಯರ್ಥಿಯತ್ತ ಮತಗಳು ಬರಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದಾವೆ. ಅದೇ ಒಂದು ಭೀತಿಯಿಂದ ಕೂಡ DK ಶಿವಕುಮಾರ್ ಅವರು ಶಾಸಕರನ್ನ ರೆಸಾರ್ಟ್ ನಲ್ಲಿ ಕೂಡ ಕೂಡಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಈಗಾಗಲೇ JDS ನ ನಾಯಕರು ಕಾಂಗ್ರೆಸ್ ಶಾಸಕರ ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಕುಮಾರಸ್ವಾಮಿ ಅವರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನಮ್ದು ಒಂದು ಸಣ್ಣ ಪಕ್ಷ, ನಮ್ಮ ಒಂದು ಮತಗಳನ್ನ ಒಂದು ಭದ್ರವಾಗಿಟ್ಟುಕೊಳ್ಳುವಂತ ರೀತಿಯಲ್ಲಿ ನಾವು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಹೊರತು ನಾವು ಯಾವುದೇ ರೀತಿ ಯಾರನ್ನು ಕೂಡ ಸೆಳೆಯುವಂತ ಪ್ರಯತ್ನ ಮಾಡಿಲ್ಲ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಆದ್ರೆ ಆತ್ಮವಿಶ್ವಾಸದ ಮತಗಳು ಬಂದ್ರೆ ಸರ್ಕಾರದಲ್ಲಿ ಅಸಮಾಧಾನ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಟ್ಟಂತ ಆಗುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಹೇಳಿಕೆ ಕೂಡ ಆಗಿರ್ತಕ್ಕಂಥದ್ದು. ರೋಶಿನಿ, ಥ್ಯಾಂಕ್ ಯು. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ